ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಸಂಬಂಧಪಟ್ಟಿರೋದು ರಿಟೈರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ. ಆಲ್ರೆಡಿ ಅಡ್ಮಿಷನ್ನ ಈಸಿ ಮೆಥಡಲ್ಲಿ ಕೆಲವೊಂದು ಟಿಪ್ಸು ಉಪಯೋಗಿಸಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ನಿಮಗೆ ತುಂಬ ಕಾಲೇಜಲ್ಲಾಗಿರಬಹುದು ಅಥವಾ ತುಂಬ ವೀಡಿಯೋಸ್ಗಳಾಗಿರ್ಬೋದು ನೋಡಿಬಿಟ್ಟು ಇನ್ನೂ ಕನ್ಫ್ಯೂಷನಲ್ಲಿ ಏನಾದರೂ ಇದ್ದರೆ ಅಡ್ಮಿಷನ್ ಬಗ್ಗೆ, ಅದರಲ್ಲೂ ಮೇನ್ಲಿ PDD ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸು ಮತ್ತು ಗುಡ್ ವಿಲ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಖಂಡಿತವಾಗ್ಲೂ ಕೂಡ ನಾನು ಮಾಡಿರುವಂತಹ ವಿಡಿಯೋನ ವಾಚ್ ಮಾಡಬಹುದು. ಅಲ್ಲಿ ನಿಮಗೆ ಹೆಲ್ಪ್ ಆಗುವಂತಹ ಟ್ರಿಕ್ಸು ಸಿಗುತ್ತೆ. ಆರಾಮಾಗಿ ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು. ಓಕೆ, ಹೇಗೆ ಬಿಸ್ನೆಸ್ಸಲ್ಲಿ ಒಬ್ಬ ಪಾರ್ಟ್ನರ್ನ ನಾವು ಅಡ್ಮಿಷನ್ ಮಾಡ್ಕೋತೀವೋ ಅದು ಬಿಸ್ನೆಸ್ಸಿನ ಎಕ್ಸ್ಪ್ಯಾನ್ಷನಿಗಾಗಿರಬಹುದು ಅಥವಾ ಬಿಸ್ನೆಸ್ಸಿನ ಗ್ರೋತು ಅಥವಾ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋ ಕಾರಣದಿಂದಾಗಿರ್ಬೋದು, ಯಾವುದೋ ಒಂದು ರೀಸನ್ಗೆ ಒಬ್ಬ ಪಾರ್ಟ್ನರ್ನ ಹೇಗೆ ಅಡ್ಮಿಟ್ ಮಾಡ್ಕೋತೀವೋ ಅದೇ ಥರ ಬಿಸ್ನೆಸ್ಸಲ್ಲಿ ಆಗುವ ಕಾಮನ್ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಯಾವುದಾದ್ರೂ ರೀಸನ್ನಿಗೆ ಏನೋ ಹೆಲ್ತ್ ಇಶ್ಯೂ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರುವಂತಹ ಪಾರ್ಟ್ನರು ರಿಟೈರ್ ಆಗೋದು. ಕಾರಣ ಏನು? ಹೆಲ್ತ್ ಇಶ್ಯೂ, ಫ್ಯಾಮಿಲಿ ಪ್ರಾಬ್ಲಮ್ಮು ಅಥವಾ ರಿಟೈರ್ಮೆಂಟ್ ಏಜ್ ಬಂದಿರಬಹುದು. ಸೊ ಈ ಕಾರಣಕ್ಕೆ ಒಬ್ಬ ಪಾರ್ಟ್ನರು ರಿಟೈರ್ ಆಗ್ತಾನೆ. ಅಡ್ಮಿಷನ್ ಮಾಡ್ಕೊಳ್ಳುವಾಗ ಏನು ರೂಲ್ಸ್ ಇರುತ್ತೋ ಆ ರೂಲ್ಸು ಕೆಲವೊಂದು ಚೇಂಜ್ ಆಗುತ್ತೆ. ಎಲ್ಲಿ? ರಿಟೈರ್ಮೆಂಟಲ್ಲಿ. ಯಾಕಂತ ಹೇಳಿದರೆ ರಿಟೈರ್ಮೆಂಟ್ ಆಗುವ ಪಾರ್ಟ್ನರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರುವ ಪಾರ್ಟ್ನರ್ ಆಗಿರೋದ್ರಿಂದ ಅವನು ಬಿಸ್ನೆಸ್ಸಿಗೆ ಎಂಟರ್ ಆಗುವ ಟೈಮಲ್ಲೇ ಕ್ಯಾಪಿಟಲ್ನ ತಂದಿರ್ತಾನೆ, ಗುಡ್ ವಿಲ್ ತಂದಿರ್ತಾನೆ. ಹಾಗಾಗಿ ಅವನು ರಿಟೈರ್ ಆಗುವ ಟೈಮಲ್ಲಿ ಬಿಸ್ನೆಸ್ಸಿನ ಪೊಸಿಷನ್ನ ಅನಲೈಸ್ ಮಾಡಿ ಯಾವುದಾದ್ರೂ ಅಸೆಟ್ಸು ಇನ್ಕ್ರೀಸ್ ಪೊಸಿಷನಲ್ಲಿದೆಯಾ ಅಥವಾ ಅಪ್ರಿಸಿಯೇಷನ್ ಆಗಿದೆಯಾ, ಆರ್ ಡಿಪ್ರಿಸಿಯೇಷನ್ ಪೊಸಿಷನಲ್ಲಿ ಯಾವುದಿದೆ, ಅಥವಾ ಬಿಸ್ನೆಸ್ಸಿನ ಪ್ರಾಫಿಟ್ಟು ಲಾಸು ಎಲ್ಲ ಪೊಸಿಷನ್ನು ನೀಟಾಗಿ ಅನಲೈಸ್ ಮಾಡಿ ರಿಟೈರ್ ಆಗುವ ಪಾರ್ಟ್ನರಿಗೆ ಬಿಸ್ನೆಸ್ ಕಡೆಯಿಂದ ಎಷ್ಟು ಅಮೌಂಟನ್ನು ಕೊಡಬೇಕಾಗತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟು ಕಳಿಸ್ಬೇಕು. ಓಕೆನಾ? ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟು ಕಳಿಸುವಾಗ ಅವನು ಎಂಟರ್ ಆಗುವ ಟೈಮಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನಲ್ಲ, ಇಂತಿಷ್ಟು ರೇಷ್ಯೋ, ಆ ರೇಷ್ಯೋ ಓಲ್ಡ್ ರೇಷ್ಯೋ ಪ್ರಕಾರ ಅವನಿಗೆ ಏನು ಮಾಡಬೇಕು, ನಾವು ಅವನಿಗೆ ಬಂದಿರುವಂತಹ ಪ್ರಾಫಿಟನ್ನು ಕೊಡಬೇಕಾಗತ್ತೆ. ಯಾರಿಗೆ? ರಿಟೈರ್ ಆಗುವ ಪಾರ್ಟ್ನರಿಗೆ. ಸೊ ರಿಟೈರ್ ಆಗುವ ಪಾರ್ಟ್ನರಿಗೆ ಕೊಡುವಾಗ ಅಫ್ಕೋರ್ಸ್ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿರ್ತಾರೆ ಅವರಿಗೂ ಕೂಡ ಸೇರಿಸಿನೇ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟು ಬರುತ್ತೆ, ಯಾರಿಗೆ ಎಷ್ಟು ಬರುತ್ತೆ, ಎಷ್ಟು ಬಂದಿದೆ ಅದನ್ನು ಅಕಾರ್ಡಿಂಗ್ ಟು ರೇಷ್ಯೋ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಡಿವೈಡ್ ಮಾಡಿ ಅವರವರ ಪರ್ಟಿಕ್ಯುಲರ್ ಅಮೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಂಟರ್ ಮಾಡಿ ಕೊನೆಗೆ ರಿಟೈರ್ ಆಗುವ ಪಾರ್ಟ್ನರಿಗೆ ಅಮೌಂಟನ್ನು ನಾವು ಕೊಟ್ಟು ಕಳಿಸ್ಬೇಕು. ಆ ಅಮೌಂಟನ್ನು ಒಟ್ಟಿಗೆ ಕೊಡಬಹುದು. ಓಕೆನಾ? ಎಷ್ಟು ಅಮೌಂಟ್ ಅವನಿಗೆ ಕೊಡಲಿಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋ ಎಷ್ಟು ಅಮೌಂಟ್ ಬರುತ್ತೋ ಆ ಅಮೌಂಟನ್ನು ನೀವು ಒಟ್ಟಿಗೆ ಕೊಡಬಹುದು. ಅಥವಾ ಕಂಪನಿ ಸ್ವಲ್ಪ ಪ್ರಾಬ್ಲಮಲ್ಲಿತ್ತು ಅಥವಾ ಲಾಸಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಬೇಕಾದರೂ ರಿಟೈರಿಂಗ್ ಪಾರ್ಟ್ನರಿಗೆ ಕೊಡಬಹುದು. ಉಳಿದಿರುವ ಪಾರ್ಟ್ನರಿಗೆ ಕೊಡೋ ಅವಶ್ಯಕತೆ ಇಲ್ಲ, ಅವರು ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಾರೆ. ಸೊ ಅವರ ಒಂದು ಅಮೌಂಟು ಬಿಸ್ನೆಸ್ಸಲ್ಲೇ ಉಳ್ಕೊಳ್ಳುತ್ತೆ. ಸೊ ಇನ್ನು ನಾನು ಪ್ರಾಬ್ಲಮ್ ಮಾಡುವಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಆ್ಯಂಡ್ ಏನು ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಮಾಡುವಾಗ ಸೇಮ್ ಅಡ್ಮಿಷನ್ ರೂಲ್ಸೇ ಇರುತ್ತೆ. ಓಕೆ, ಡೀಟೇಲ್ ಆಗಿ ಬೇಕು ಅಂದರೆ ನೀವು ಡೀಟೇಲ್ ವಿಡಿಯೋನೇ ನೋಡಬೇಕು. ಏನು ಮೀನಿಂಗ್ ಹೇಳಿದ್ದೀನಲ್ಲ ಅದು. ಇವಾಗೇನು ಇದು ನೋಡಿ, ಒಂದು ಪ್ರಾಬ್ಲಮ್ಮು, ರಿಟೈರ್ಮೆಂಟ್ ಪ್ರಾಬ್ಲಮ್. ಓಕೆನಾ? ಏನಿದೆ ಪ್ರಾಬ್ಲಮಲ್ಲಿ? ಶ್ರೀಕಾಂತ್, ಗಿರೀಶ್ ಆ್ಯಂಡ್ ಮಂಜು. ಶ್ರೀಕಾಂತ್, ಗಿರೀಶ್ ಆ್ಯಂಡ್ ಮಂಜು ಆರ್ ಪಾರ್ಟ್ನರ್ಸ್. 3 ಜನ ಪಾರ್ಟ್ನರ್ಸ್ ಇದ್ದಾರಂತೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈಕ್ವಲಿ ಅಂದರೆ ಏನು? 1:1:1 ಅಂದರೆ 1/3 1/3 1/3 ಈ ಥರ 1:1:1 ಈಕ್ವಲ್ ಆಗಿ 3 ಜನನು ಶೇರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018 ವಾಸ್ ಆ್ಯಸ್ ಫಾಲೋಸ್. ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ ನೋಡಿ. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡು ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲು, ಬ್ಯಾಂಕ್ ಓವರ್ ಡ್ರಾಫ್ಟು, ರಿಸರ್ವ್ ಫಂಡು, ಕ್ಯಾಪಿಟಲ್ ಕೊಟ್ಟಿದ್ದಾರೆ 3 ಜನದ್ದು, ಶ್ರೀಕಾಂತ್, ಗಿರೀಶ್, ಮಂಜು. ಆ್ಯಂಡ್ ಈ ಕಡೆ ಕ್ಯಾಶ್ ಕೊಟ್ಟಿದ್ದಾರೆ, ಬಿಲ್ಸ್ ರಿಸಿವಬಲು, ಸ್ಟಾಕು, ಇನ್ವೆಸ್ಟ್ಮೆಂಟ್ಸು, ಡೇಟಾರ್ಸು, ಫರ್ನಿಚರು, ಮಷಿನರಿ, ಬಿಲ್ಡಿಂಗು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ? ಇಲ್ಲಿ ಒಂದು ರೂಲ್ಸನ್ನ ನೀವು ತಿಳ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ಫಸ್ಟು ಅವ್ರು ಕೇಳಿರೋದೇನು? ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಒನ್ನು ಬ್ಯಾಲೆನ್ಸ್ ಶೀಟ್. ಓಕೆನಾ? ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡುವಾಗ ಏನು ಮಾಡ್ತೀರಿ? 4 ಕಾಲಮ್ ಹಾಕೋತೀರಿ. ಹೌದಾ? ಪರ್ಟಿಕ್ಯುಲರ್ಸು ಅಮೌಂಟು, ಇಲ್ಲಿ ಡೆಬಿಟು, ಇಲ್ಲಿ ಕ್ರೆಡಿಟು ಅಂತ ಹಾಕೋತೀರಿ. ಅವಾಗ ನೀವೇನು ರೂಲ್ಸ್ ಫಾಲೋ ಮಾಡಬೇಕು? ಏನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ಏನು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ರೂಲ್ ಆಯಿತಾ, ಇದು ರಿಟೈರ್ಮೆಂಟ್ ಆಗಿರ್ಬೋದು, ಅಡ್ಮಿಷನ್ ಆಗಿರ್ಬೋದು, ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಏನು ರೂಲ್ಸ್ ಅಂತ ಹೇಳಿದ್ರೆ, ಗುಡ್ ವಿಲ್ಲು ಮತ್ತು ಕ್ಯಾಪಿಟಲ್ನ ಬಿಟ್ಟು
ಗುಡ್ವಿಲ್ ಮತ್ತು ಕ್ಯಾಪಿಟಲ್ನ ಬಿಟ್ಟು ಉಳಿದಿರುವಂತಹ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರಲ್ಲ, ಏನೇನು ಎಫೆಕ್ಟ್ ಮಾಡಬೇಕು, ಏನೇನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರಲ್ಲ ಅದನ್ನು ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋಬೇಕು. ಏನು ಹೇಳಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಏನೇನು ಬರುತ್ತಲ್ಲ ಅದನ್ನು ನೀವು ಎಲ್ಲಿಂದ ತಗೋಬೇಕು, ಯಾವುದನ್ನು ಮಾತ್ರ ತಗೋಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟಲ್ಲಿರೋದು ಮಾತ್ರ ತಗೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿರೋದು ಯಾವುದು ಕೂಡ ಎಫೆಕ್ಟ್ ಆಗಲ್ಲ. ನಮಗೆ ಬ್ಯಾಲೆನ್ಸ್ ಶೀಟ್ ಬೇಕು, ಯಾಕೆ, ಓನ್ಲಿ ಅಮೌಂಟ್ಸ್ ಅಡ್ಜಸ್ಟ್ಮೆಂಟಿಗೆ. ಡಿಪ್ರಿಸಿಯೇಷನ್ ಆದರೆ ಡಿಪ್ರಿಸಿಯೇಷನ್ ಮಾಡಲಿಕ್ಕೆ ಅಮೌಂಟು, ಅಪ್ರಿಸಿಯೇಷನ್ ಆದರೆ ಅಪ್ರಿಸಿಯೇಷನ್ ಮಾಡಲಿಕ್ಕೆ ಅಮೌಂಟು ಬೇಕಾಗತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಅಮೌಂಟಿಗೆ ಟ್ರಾನ್ಸಾಕ್ಷನಿಗೆ ನಾವು ಎಫೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಇದು ಫಸ್ಟ್ ರೂಲು. ಸೆಕೆಂಡ್ ರೂಲ್ ಏನು ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ನಾಮಿನಲ್ ಅಕೌಂಟ್ ರೂಲ್ಸನ್ನು ಫಾಲೋ ಮಾಡಬೇಕು. ನಾಮಿನಲ್ ಅಕೌಂಟ್ ರೂಲ್ಸ್ ಅಂತ ಹೇಳಿದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಅಂದರೆ ಡೆಬಿಟ್ ಸೈಡು ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ನ ಎಂಟ್ರಿ ಮಾಡಬೇಕು. ಬಿಸ್ನೆಸ್ಸಿಗೆ ಆಗುವಂತಹ ಎಕ್ಸ್ಪೆನ್ಸಸ್ಸು ಲಾಸಸ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಬಿಸ್ನೆಸ್ಸಿಗೆ ಆಗುವಂತಹ ಗೇಯ್ನು ಪ್ರಾಫಿಟ್ಟು ಇನ್ಕಮ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಇದು ಎರಡೇ ರೂಲ್ಸು. ಏನು ಹೇಳಿ, ಡೆಬಿಟ್ ಸೈಡು ಎಕ್ಸ್ಪೆನ್ಸಸ್ಸು ಲಾಸಸ್ಸು, ಕ್ರೆಡಿಟ್ ಸೈಡು ಗೇನ್ಸು ಇನ್ಕಮ್ಮು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಮಾತ್ರ ಎಫೆಕ್ಟ್ ಕೊಡಬೇಕು. ಎಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ನೋಡಿ, ಸಿಂಪಲ್ಲಾಗಿ 2 ನಿಮಿಷಕ್ಕೆ ಮಾಡಿ ಮುಗಿದೋಗತ್ತಿದೀಗ. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಡೆಬಿಟ್ ಅಂತ ಬರ್ಕೊಳ್ಳಿ, ಕ್ರೆಡಿಟ್ ಅಂತ ಬರ್ಕೊಳ್ಳಿ, ಪರ್ಟಿಕ್ಯುಲರ್ಸು ಅಮೌಂಟು 4 ಕಾಲಮ್ ಹಾಕ್ಕೊಂಡಾಯ್ತು. ಇವಾಗ ಹೇಳಿದ್ದೀನಿ ರೂಲ್ಸ್ ಏನು ಅಂತ ಹೇಳ್ಕೊಂಡು ನಾವು ಇಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಬೇಕು ಬ್ಯಾಲೆನ್ಸ್ ಶೀಟು ಯಾವಾಗ, ಇಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ನಮಗೆ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮಾಡಲಿಕ್ಕೆ ಅಮೌಂಟು, ಅಪ್ರಿಸಿಯೇಷನ್ ಮಾಡಲಿಕ್ಕೆ ಮೇಯ್ನ್ ಅಮೌಂಟ್ ಏನಿರುತ್ತೆ ಅದು ನೋಡಲಿಕ್ಕೆ ನಮಗಿದು ಬೇಕು ಅಷ್ಟೇ. ಓಕೆನಾ, ಇವಾಗ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಫಸ್ಟ್ ಒನ್ನು ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ಲು ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡ್ರೆ ಸಾಕು. ಅದು ಡಿಪೆಂಡ್ಸು, ರಿಟೈನ್ ಇನ್ ಬಿಸ್ನೆಸ್ ಅಂತಿದೆಯೋ, ರಿಟರ್ನ್ ಆಫ್ ಅಂತಿದೆಯೋ, ಅಥವಾ ಹಾಫ್ ಅಮೌಂಟ್ ವಿತ್ಡ್ರಾನ್ ಅಂತಿದೆಯೋ, ಅದು ಡಿಪೆಂಡ್ ಆಗುತ್ತೆ. ಅದನ್ನು ಬಿಟ್ಬಿಡಿ, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ನೋಡೋಣ. ಇವಾಗ ಬನ್ನಿ, ಮೇಂಟೈನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, PDD. ಹೌದಾ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಂತ ಕೇಳಿದರೆ ಎಷ್ಟು, 5% ಆನ್ ಡೆಟಾರ್ಸು. ಡೆಟಾರ್ಸ್ ಅಂದರೆ ಏನಪ್ಪ, ನಮಗೆ ಸಾಲ ಬರಬೇಕಾಗಿದೆ. ಎಷ್ಟು ಬರಬೇಕಾಗಿದೆ, 20,000 ಬರಬೇಕು ನಮಗೆ. 20,000ದಲ್ಲಿ 5% ಡೌಟ್ ಅಂತೆ. ಅಂದರೆ 5% ಬರಲ್ಲ ಹೇಳ್ತಿದ್ದಾರೆ. ಡೌಟ್ ಅಂದರೆ ಬರಲ್ಲ ಹೇಳ್ತಿದ್ದಾರೆ. ಬರಲ್ಲ ಅಂದರೆ ಏನು, ಬರಬೇಕಾಗಿರೋ 20,000 ಬಂದಿದ್ರೆ ಪ್ರಾಫಿಟ್ ಆಗ್ತಿತ್ತು. ಬಟ್ 5% ಡೌಟ್ಫುಲ್ ಡೆಟ್ ಅಂತೆ. ಹಾಗಾದರೆ 5% ಅಮೌಂಟು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನು, ಲಾಸ್ ಅಂತ ಅರ್ಥ. ಲಾಸ್ ಆದರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಯಾವ ಸೈಡ್ ಬರಿಬೇಕು, ಡೆಬಿಟ್ ಸೈಡ್ ಬರಿಬೇಕು. ಸೊ ಹೆಡ್ಡಿಂಗ್ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಬರ್ಕೊಳ್ಳೋದು. 20,000 ಇಂಟು 5/100. ಆವಾಗ ಅಮೌಂಟ್ ಎಷ್ಟು ಬರುತ್ತೆ, 1000 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಬರಿಬೇಕು, ಲಾಸ್. ಸೆಕೆಂಡ್ ಒನ್ ಏನಿದೆ, ಇನ್ಕ್ರೀಸ್ ಸ್ಟಾಕ್ ಬೈ 4,000. ಇನ್ಕ್ರೀಸ್ ಅಂದರೆ ಏನು, ಜಾಸ್ತಿ ಆಗಿದೆ. ಇರೋ ಸ್ಟಾಕು ಜಾಸ್ತಿ ಆದರೆ ಬಿಸ್ನೆಸ್ಸಿಗೇನು, ಪ್ರಾಫಿಟ್ಟು. ಸೊ ಪ್ರಾಫಿಟ್ನೆಲ್ಲ ಯಾವ ಕಡೆ ಬರಿಬೇಕು, ಕ್ರೆಡಿಟ್ ಸೈಡ್ ಬರಿಬೇಕು. ಸೊ ಬೈ ಸ್ಟಾಕ್ ಅಂತ ಬರೆದು ಡೈರೆಕ್ಟಾಗಿ 4,000 ಬರಿಬೇಕು. ಇಲ್ಲಿರೋ ಅಮೌಂಟ್ ನಮ್ಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ. ಅದೇ ಇನ್ಕ್ರೀಸ್ ಸ್ಟಾಕ್ ಬೈ 10% 20% ಅಂತ ಕೊಟ್ಟಿದ್ರೆ ಇಲ್ಲಿ ಸ್ಟಾಕಿನ ವ್ಯಾಲ್ಯೂ ನೋಡಿಕೊಂಡು 10% ಫೈಂಡ್ ಔಟ್ ಮಾಡಬೇಕಾಗಿತ್ತು. ಬಟ್ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ 4,000ನ ಬರೆದ್ರೆ ಆಯಿತು. ನೆಕ್ಸ್ಟು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಯಾವುದು, ಮಷಿನರಿ ಆ್ಯಂಡ್ ಫರ್ನಿಚರ್ 10%. ಮಷಿನರಿ ಮತ್ತು ಫರ್ನಿಚರ್ ಎರಡೂ ಕೂಡ 10% ಡಿಪ್ರಿಸಿಯೇಟ್. ಹೌದಾ, ಡಿಪ್ರಿಸಿಯೇಷನ್ ಆಗಿದೆಯಂತೆ. ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಏನು, ಮಷಿನರಿ ವ್ಯಾಲ್ಯೂ ಅಥವಾ ಅಸೆಟ್ಸ್ ವ್ಯಾಲ್ಯೂ ಏನಾಗೋದು, ಡೌನ್ ಆಗ್ತಾ ಇದೆ, ಲೋ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಏನದು, ಲಾಸ್. ಹಾಗಾಗಿ ಡಿಪ್ರಿಸಿಯೇಷನ್ ಎಲ್ಲ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಯಾಕಂತ ಹೇಳಿದ್ರೆ ವ್ಯಾಲ್ಯೂ ಜಾಸ್ತಿ ಆಗಿದೆ, ಬಿಸ್ನೆಸ್ಸಿಗೆ ಪ್ರಾಫಿಟ್ ಅಂತ ಅರ್ಥ. ಸೊ ಇವಾಗ ಡೈರೆಕ್ಟಾಗಿ ಡಿಪ್ರಿಸಿಯೇಷನ್ನು ಟು ಮಷಿನರಿ ಅಂತ ಬರ್ಕೊಳ್ಳಿ, ಟು ಫರ್ನಿಚರ್ ಅಂತ ಬರ್ಕೊಳ್ಳಿ. ಮಷಿನರಿ ವ್ಯಾಲ್ಯೂ ಎಷ್ಟಿದೆ, 32,000 ಇದೆ ಬ್ಯಾಲೆನ್ಸ್ ಶೀಟಲ್ಲಿ. ಇಂಟು 10% ಅಂತ ಹೇಳಿದ್ರೆ 10/100. ಫರ್ನಿಚರ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 25,000 ಇದೆ. ಇಂಟು 10% ಅಂತ ಹೇಳಿದರೆ 10/100. ಅದರ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮಲ್ಲಿ ಬರೆದ್ರೆ ಆಯಿತು.
ಓಕೆನಾ. ಅಲ್ಲಿಗೆ ನೋಡಿ ಗುಡ್ ವಿಲ್ ಬರಲ್ಲ ಅಂತ ಹೇಳಿದ್ದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಟು ಲಾಸು ಎಂಟ್ರಿ ಮಾಡಾಯಿತು, ಇನ್ಕ್ರೀಸ್ ಸ್ಟಾಕು ಪ್ರಾಫಿಟ್ಟು ಎಂಟ್ರಿ ಮಾಡಾಯಿತು ಕ್ರೆಡಿಟ್ ಸೈಡು, ಡಿಪ್ರಿಸಿಯೇಷನ್ನು ಕೂಡ ಎಂಟ್ರಿ ಮಾಡಾಯಿತು. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗೀತು. ನಾ ಹೇಳಿದ್ನಲ್ವ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಷ್ಟನ್ನು ಮಾತ್ರ ಎಂಟ್ರಿ ಮಾಡಿದ್ರೆ ಆಯಿತು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟು ಇಲ್ಲಿಗೆ ಕ್ಲೋಸ್. ಇವಾಗ ಏನು ಮಾಡಬೇಕು, ಹೈಯೆಸ್ಟ್ ಯಾವ ಕಡೆ ಇದೆ ಆ ಕಡೆ ಕ್ಲೋಸ್ ಮಾಡಬೇಕು. ಹೈಯೆಸ್ಟ್ ಯಾವ ಕಡೆ ಇದೆ, ಡೆಬಿಟ್ ಸೈಡ್ ಇದೆ. ಡೆಬಿಟ್ ಸೈಡ್ ಹೈಯೆಸ್ಟ್ ಇದೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ಅದು ಲಾಸ್. ಓಕೆನಾ. ಇವಾಗ ಏನಾಯಿತು, ಡೆಬಿಟ್ ಸೈಡ್ ಇರೋದನ್ನ ಜಾಸ್ತಿ ಇರೋದನ್ನ ಎರಡು ಕಡೆನೂ 6700 ಅಂತ ಬರೀರಿ. 6700ರಲ್ಲಿ 4000 ರೂಪಾಯಿ ಕಳೀರಿ, ಡಿಫ್ರೆನ್ಸ್ ಅಮೌಂಟ್ ಸಿಗುತ್ತೆ. 4000 ಕಳೆದಾಗ ಎಷ್ಟು ಉಳಿತು, 2700 ರೂಪಾಯಿ ಉಳಿತು. ಗೊತ್ತಾಯ್ತಲ್ಲ ಇದು ಹೇಗೆ ಬಂತು ಅಂತ. ಈ 2700 ರೂಪಾಯಿಯನ್ನು ಅಕಾರ್ಡಿಂಗ್ ಟು ರೇಷಿಯೋ ಏನು ಮಾಡಬೇಕು, ಎಲ್ರಿಗೂ ಹಂಚಬೇಕು. 2700 3 ಜನಕ್ಕೂ ಬರೆದು ಇಂಟು 1/3 ಇಂಟು 1/3 ಇಂಟು 1/3 1 ಯಾಕೆ, ಈಕ್ವಲ್ ರೇಷಿಯೋ ಅಂತ ಹೇಳಿದ್ದಾರೆ, ಈಕ್ವಲಿ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ರೇಷಿಯೋ 1:1:1. ಓಕೆನಾ. ಸೊ ಆವಾಗ 900 ಬರುತ್ತೆ 3 ಜನಕ್ಕೂ. ಅದರ ಟೋಟಲ್ ವ್ಯಾಲ್ಯೂ 2700 ಆಲ್ರೆಡಿ ಬರ್ದಾಗಿದೆ. ಇದಿಷ್ಟು ಕೂಡ ಏನು, ರಿವ್ಯಾಲ್ಯೂಯೇಷನ್ ಅಕೌಂಟ್. ಆ್ಯಂಡ್ ಇಲ್ಲೊಂದು ರೂಲ್ಸ್ ಇದೆ, ಇದಾದ್ರ ಮೇಲೆ ನೀವು ಮಾಡೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಂದಿರುವ ಡಿಫ್ರೆನ್ಸ್ ಅಮೌಂಟನ್ನು ಏನು ಮಾಡ್ತೀರಾ, ಕ್ಯಾರಿ ಮಾಡ್ತೀರಲ್ವಾ. ಕ್ಯಾರಿ ಮಾಡುವಾಗ ಏನಾದರೂ ಈ 2700 ಈ ಕಡೆ ಡಿಫ್ರೆನ್ಸ್ ಬಂದಿದ್ದರೆ, ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂದಿದ್ದರೆ ಅದನ್ನು ನೀವು ಕ್ರೆಡಿಟ್ ಸೈಡ್ ತೊಗೊಂಡೋಗ್ಬೇಕು. ಇಂಟು ಆಪ್ಷನಲ್ಲಿ ಡೆಬಿಟ್ ಸೈಡ್ ಬಂದರೆ ಕ್ರೆಡಿಟ್ ಸೈಡ್ ತೊಗೊಂಡೋಗ್ಬೇಕು, ಕ್ರೆಡಿಟ್ ಸೈಡ್ ಬಂದರೆ ಡೆಬಿಟ್ ಸೈಡ್ ತೊಗೊಂಡೋಗ್ಬೇಕು. ಯಾವುದಕ್ಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ಓಕೆನಾ. ಇವಾಗ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಇದು. ಅಲ್ಲೇನು ಬಂದಿತ್ತು, ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಬಂದಿತ್ತು, ನಾವು ಅದನ್ನು ಡೆಬಿಟ್ ಸೈಡಿಗೆ ತಂದಿದ್ದೀವಿ. ಬಟ್ ಇದು ಹೇಳೋದಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ಳಿ, ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಯಾವುದೇ ಆಗಿರಬಹುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ಟೋಟಲಾಗಿ 5 ರೂಲ್ಸನ್ನ ನೀವು ಫಾಲೋ ಮಾಡಬೇಕು. ಫಸ್ಟ್ ಏನು ಅಂತ ಹೇಳಿದ್ರೆ, ಓಪನಿಂಗ್ ಬ್ಯಾಲೆನ್ಸನ್ನು ಬರಿಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿಕೊಂಡು ಫಸ್ಟ್ ಒನ್ ಯಾವ್ದು ಬರಿತೀರಾ, ಓಲ್ಡ್ ಪಾರ್ಟ್ನರ್ಸು ತಂದಿರುವಂತಹ ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನು, ಓಲ್ಡ್ ಪಾರ್ಟ್ನರ್ಸ್ ತಂದಿರುವ ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿರ್ತೀವಲ್ಲ ಅದರಲ್ಲಿ ಬಂದಿರುವ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು. ಸೆಕೆಂಡ್ ಪಾಯಿಂಟು ಅದು ಡೆಬಿಟ್ ಸೈಡ್ ಅಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫ್ರೆನ್ಸ್ ಬಂದಿದ್ದರೆ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಮಾಡಬೇಕು, ಕ್ರೆಡಿಟ್ ಸೈಡಿಗೆ ಬಂದಿದ್ದರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ವೈಸ ವರ್ಷ ಉಲ್ಟಾ ಎಂಟ್ರಿ ಮಾಡಿದ್ರೆ ಆಯಿತು. ಅಲ್ಲಿಗೆ 2 ಪಾಯಿಂಟ್ ಆಯಿತು. 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟಲ್ಲಿ ಅವರು ರಿಸರ್ವ್ಸು, ಸರ್ಪ್ಲಸ್ಸು ಅಥವಾ ರೀಟೈನ್ಡ್ ಅರ್ನಿಂಗ್ಸು ಅಂತ ಏನೇನೋ ಕೊಟ್ಟಿರ್ತಾರೆ. ಓಕೆನಾ, ಅದನ್ನು ಎಂಟ್ರಿ ಮಾಡಬೇಕು. ಓಕೆ. ನೆಕ್ಸ್ಟು 4th ಒನ್ನು, ಬಿಸ್ನೆಸ್ಸಲ್ಲಿ ಇರುವಂತಹ ಗುಡ್ ವಿಲ್ನ ಎಂಟ್ರಿ ಮಾಡಬೇಕು. ಗುಡ್ ವಿಲ್ ಅಮೌಂಟ್ ಇರುತ್ತಲ್ಲ ಅದನ್ನು ಅಕಾರ್ಡಿಂಗ್ ಟು ರೇಷಿಯೋ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಂಟ್ರಿ ಮಾಡಬೇಕು. ಅಲ್ಲಿಗೆ 4. ಓಪನಿಂಗ್ ಬ್ಯಾಲೆನ್ಸ್, ಓಲ್ಡ್ ಪಾರ್ಟ್ನರ್ಸ್ ತಂದಿರುವಂತಹ ಅಷ್ಟು ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಬಂದಿರುವ ಡಿಫ್ರೆನ್ಸನ್ನು ಎಂಟ್ರಿ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ರಿಸರ್ವ್ಸು ಸರ್ಪ್ಲಸ್ಸನ್ನು ಎಂಟ್ರಿ ಮಾಡಬೇಕು. ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅಂದರೆ ಎಲ್ಲದಕ್ಕೂ ಎಂಟ್ರಿ ಮಾಡಬೇಕು. ಇದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಷ್ಟೇ. ಅಸೆಟ್ ಸೈಡ್ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟಿಗೆ ಡೆಬಿಟು ಕ್ರೆಡಿಟು ಬರಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಅಸೆಟ್ ಸೈಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಡೆಬಿಟ್ ಸೈಡ್ ಬರಿಬೇಕು, ಉಲ್ಟಾ ಎಂಟ್ರಿ. ಅಸೆಟ್ ಕಡೆ ಇದ್ದರೆ ಡೆಬಿಟ್ ಕಡೆ ಬರಿತೀವಿ, ಲಯಬಿಲಿಟಿ ಸೈಡ್ ಇದ್ದರೆ ಕ್ರೆಡಿಟ್ ಸೈಡ್ ಬರಿತೀವಿ, ಉಲ್ಟಾ ಎಂಟ್ರಿ. ಗೊತ್ತಾಗುತ್ತಲ್ಲ, ಇದು ಬೇಸಿಕ್ ರೂಲ್ಸು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಉಲ್ಟಾ ಎಂಟ್ರಿ ಹಾಕಿದ್ರೆ ಆಯಿತು. ಬೈ ಚಾನ್ಸ್ ಇವಾಗ ನೋಡಿ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಲ್ಲ, ಇದು ಲಯಬಿಲಿಟಿ ಸೈಡ್ ಇತ್ತು ಅಂತ ಅಂದ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಲಯಬಿಲಿಟಿ ಸೈಡ್ ಇತ್ತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ರಿವ್ಯಾಲ್ಯೂಷನ್ ಅಕೌಂಟ್ ಮಾಡಿದ್ರಲ್ಲ, ಈ ಡಿಫ್ರೆನ್ಸ್ ಅಮೌಂಟ್ ಬಂತಲ್ಲ, ಈ ಅಮೌಂಟು ಡೆಬಿಟ್ ಸೈಡೇ ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ಡೆಬಿಟ್ ಸೈಡ್ ಇದ್ದು ಎಲ್ಲಿಗೆ ಬರುತ್ತೆ, ಕ್ರೆಡಿಟ್ ಸೈಡಿಗೆ ಬರುತ್ತೆ. ನೆಕ್ಸ್ಟು ಇಲ್ಲಿ ಲಯಬಿಲಿಟಿ ಸೈಡ್ ಇದ್ದಿದ್ದು ಎಲ್ಲಿಗೆ ಬರುತ್ತೆ, ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಅಲ್ಲಿಗೆ ಓಲ್ಡ್ ಕ್ಯಾಪಿಟಲ್ಲು, ರಿಸರ್ವ್ ಫಂಡು, ಗುಡ್ ವಿಲ್ಲು, ರಿವ್ಯಾಲ್ಯೂಷನ್ ಅಮೌಂಟು, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಎಲ್ಲದು ಕ್ರೆಡಿಟ್ ಸೈಡೇ ಬಂದಾಗುತ್ತೆ. ಡೆಬಿಟ್ ಸೈಡ್ ಏನೂ ಎಂಟ್ರಿನೂ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಡೆಬಿಟ್ ಸೈಡ್ ಬರಬೇಕು ಅಂದರೆ ಇಲ್ಲಿ ಆಪೋಸಿಟ್ ಎಂಟ್ರಿ ಇದ್ದಾಗ ಬರುತ್ತೆ, ಕ್ರೆಡಿಟ್ ಸೈಡು ಕೂಡ ಆಪೋಸಿಟ್ ಎಂಟ್ರಿ ಬರುತ್ತೆ. ಹಾಗಾಗಿ ನಿಮಗಿಲ್ಲಿ ಲಾಸ್ ಅಂತ ಶೋ ಮಾಡಿದ್ದಾರೆ. ಬೈ ಚಾನ್ಸ್ ಇದೇನಾದರೂ ಈ ಕಡೆ ಬಂದು ಪ್ರಾಫಿಟ್ ಆಗಿದ್ದರೆ ಅದು ಕ್ರೆಡಿಟ್ ಸೈಡೇ ಬರ್ತಾಯಿತ್ತು. ಓಕೆನಾ. ಈ ಇಂಟು ಮಾರ್ಕನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಡೆಬಿಟ್ ಸೈಡ್ ಇದ್ದರೆ ಕ್ರೆಡಿಟ್ ಸೈಡಿಗೆ ಹೋಗಬೇಕು, ಕ್ರೆಡಿಟ್ ಇದ್ದರೆ ಡೆಬಿಟ್ ಸೈಡಿಗೆ ಬರಬೇಕು. ಅಸೆಟ್ ಇದ್ದರೆ ಡೆಬಿಟ್ ಸೈಡಿಗೆ ಹೋಗಬೇಕು, ಲಯಬಿಲಿಟಿ ಇದ್ದರೆ ಕ್ರೆಡಿಟ್ ಸೈಡಿಗೆ ಹೋಗಬೇಕು. ಓಕೆನಾ.
ಓಕೆ, ಇವಾಗ ರೂಲ್ಸ್ ಪ್ರಕಾರ ಹೇಳ್ತಾ ಹೋಗೋದಾದರೆ ಫಸ್ಟ್ ಒನ್, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ ಅವರು ಎಷ್ಟು ಅಮೌಂಟ್ ತಂದಿದ್ದಾರೆ, 60,000, 50,000, 30,000. ಕ್ಲೀನಾಗಿ ಇದು ಹಾಕ್ಕೊಳ್ಳಿ, ಕಾಲಮ್ನ ಹಾಕ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಡೆಬಿಟ್ ಟು ಕ್ರೆಡಿಟ್ ಬರೀಬೇಕು. ಪರ್ಟಿಕ್ಯುಲರ್ಸು ಶ್ರೀಕಾಂತ್ ಗಿರೀಶ್ ಮಂಜು ಎರಡು ಕಡೆನೂ ಬರ್ಕೊಳ್ಬೇಕು. ಇದರಲ್ಲಿ ರಿಟೈರ್ ಆಗುವ ಪಾರ್ಟ್ನರ್ ಯಾರು, ಮಂಜು, ಗೊತ್ತಿದೆ ನಿಮಗೆ. ಹಾಗಾಗಿ ಮಂಜು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಹಂಚ್ತಾ ಇದೀವಲ್ಲ ಅಂತ ನೋಡ್ತಾ ಇರಬೇಕು. ಫಸ್ಟ್ ಒನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನು ಹೇಳಿದ್ದೀನಿ. ಓಲ್ಡ್ ಪಾರ್ಟ್ನರ್ಸಿನ ಎಲ್ಲ ಕ್ಯಾಪಿಟಲ್ನ ಬರಿಬೇಕು. 60,000, 50,000, 30,000 ಬರೆದಿದ್ದೀವಿ. ಇದಾದ್ರ ಮೇಲೆ ಸೆಕೆಂಡ್ ಒನ್ ಏನು, ರಿವ್ಯಾಲ್ಯೂಯೇಷನ್ ಅಕೌಂಟಿನ ಏನು ಡಿಫ್ರೆನ್ಸ್ ಅಮೌಂಟನ್ನು ಬರಿಬೇಕು. 3 ಜನಕ್ಕೂ ಎಷ್ಟು ಬಂದಿದೆ, 900 ಬಂದಿದೆ. ಕ್ರೆಡಿಟ್ ಸೈಡ್ ಬಂದಿದೆ. ಸೊ ನಾವೇನು ಮಾಡೋಣ, ಡೆಬಿಟ್ ಸೈಡ್ ಎಂಟ್ರಿ ಮಾಡೋಣ, ಉಲ್ಟಾ ಎಂಟ್ರಿ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೆದು 3 ಜನಕ್ಕೂ 900 ರೂಪಾಯಿನ ಬರಿಬೇಕು. ಇದಾದ್ರ ಮೇಲೆ ರಿಸರ್ವ್ಸು ಸರ್ಪ್ಲಸ್ಸು ಏನಾದರೂ ಇದ್ದರೆ ನೋಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಾ ನೋಡಿ, ರಿಸರ್ವ್ ಫಂಡ್ 15,000 ರೂಪಾಯಿ ಇದೆ. ಈ 15,000 ರೂಪಾಯಿನ 3 ಜನಕ್ಕೂ 1:1 ಈ ರೇಷಿಯೋ ಪ್ರಕಾರನೇ ನಾವೇನು ಮಾಡಬೇಕು, ಶೇರ್ ಮಾಡಬೇಕು. ಸೊ ರಿಸರ್ವ್ ಫಂಡ್ 15,000 ಇಂಟು 1/3 ಇದೇ ಥರ 3 ಜನಕ್ಕೆ ಮಾಡಿದಾಗ 5,000 ಬರುತ್ತೆ. ಅಲ್ಲಿಗೆ 3 ಮುಗಿದೋಯ್ತು. ನೆಕ್ಸ್ಟ್ ಒನ್ ಯಾವುದು, ಗುಡ್ ವಿಲ್ ಅಮೌಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಗುಡ್ ವಿಲ್ ಅಮೌಂಟು 18,000 ಅಂತ ಕೊಟ್ಟಿದ್ದಾರೆ. ರೀಟೈನ್ಡ್ ಇನ್ ದ ಬಿಸ್ನೆಸ್ ಅಂತಲೇ ಕೊಟ್ಟಿದ್ದಾರೆ. ಅದರ ಅರ್ಥ 18,000 ರೂಪಾಯಿ ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಶೋ ಮಾಡಬೇಕಂತೆ. ಬಟ್ ಯಾವುದೇ ಕಾರಣಕ್ಕೂ ಇದನ್ನು ಕೊಟ್ಟು ಕಳಿಸ್ಬಾರ್ದಂತೆ. ಅದರ ಅರ್ಥ ಏನು ಗೊತ್ತಾ, ಗುಡ್ ವಿಲ್ ಅಮೌಂಟನ್ನು ಕ್ರಿಯೇಟ್ ಮಾಡಿ ರಿಟೈನ್ ಮಾಡಿಕೊಂಡು ಬಿಸ್ನೆಸ್ಸೆಲ್ಲ ಇಟ್ಕೋಬೇಕು ಅಂತ ಹೇಳಿದ್ರೆ, ಗುಡ್ ವಿಲ್ ಅಮೌಂಟನ್ನು 1:1 ಏನಿದೆ, ಇದು ರೇಷಿಯೋ ಏನಿದೆ, ಇದ್ರ ಪ್ರಕಾರ 3 ಜನಕ್ಕೂ ಹಂಚಬೇಕು 18,000ನ. ಆದರೆ ಈ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಕೊಟ್ಟು ಕಳಿಸ್ಬಾರ್ದು. ಬಿಸ್ನೆಸ್ಸಲ್ಲೇ ಗುಡ್ ವಿಲ್ನ ಉಳಿಸ್ಕೋಬೇಕು. 18,000 ಬಿಸ್ನೆಸ್ಸಲ್ಲೇ ಉಳಿಸ್ಕೋಬೇಕು. ಅದೇ ನೀವು ಕೊಟ್ಟು ಕಳಿಸ್ಬೇಕು ಅಂದಿದ್ರೆ ಈ ಗುಡ್ ವಿಲ್ ಇಲ್ಲಿ ಬರ್ತಾ ಇರಲಿಲ್ಲ, ಇಲ್ಲಿ ನಿಲ್ಲಾಗ್ತಾ ಇತ್ತು. ಗುಡ್ ವಿಲ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಾ ಇರಲಿಲ್ಲ. ಅವಾಗ ಇಲ್ಲಿ ಬರ್ತಾ ಇತ್ತು, ಸೇಮ್ ಈ ಕಡೆ ಬರ್ತಾ ಇತ್ತು. ಸೇಮ್ ಈ ಕಡೆ ಏನು ಮಾಡ್ತಾ ಇದ್ವಿ, ಗುಡ್ ವಿಲ್ನ ಕೊಟ್ಟು ಕಳಿಸಿದ್ದೀವಿ ಅಂತ ಹೇಳ್ಕೊಂಡು ಅಮೌಂಟನ್ನು 6,000 ಎಂಟ್ರಿ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕೊಟ್ಟು ಕಳಿಸ್ಬೇಡಿ ಹೇಳಿದ್ದಾರೆ. ರಿಟೈನ್ ಇನ್ ದ ಬಿಸ್ನೆಸ್ಸಲ್ಲೇ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಜಸ್ಟ್ ಕ್ರೆಡಿಟ್ ಸೈಡ್ ಮಾತ್ರ ಒಂದು ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಕ್ರೆಡಿಟ್ ಸೈಡು. ಅದನ್ನು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟು ಮಾಡಬೇಕು, ಇಲ್ಲಿ ಕೊಟ್ಟು ಕಳಿಸ್ಬೇಕು, ಇಲ್ಲಿ ಎಂಟ್ರಿ ತೋರಿಸ್ಬೇಕು. ಕೊಟ್ಟು ಕಳಿಸೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡಿ ಏನು ಮಾಡಬೇಕು, ಬಿಸ್ನೆಸ್ಸಲ್ಲಿ ಉಳಿಸ್ಕೊಂಡಿದ್ದೀವಿ ಅನ್ನೋ ತೋರಿಸ್ಬೇಕು. ಅಲ್ಲಿಗೆ ಗುಡ್ ವಿಲ್ ಮುಗೀತು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಇಲ್ಲಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿರುತ್ತೆ, ಆಲ್ಮೋಸ್ಟ್ 99% ಇರುತ್ತೆ. ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳಿ 5 ರೂಲ್ಸಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ ಅಂದರೆ ಬಿಟ್ಬಿಡಿ, ಏನೋ ಪ್ರಾಬ್ಲಮ್ ಇಲ್ಲ. ಅಸೆಟ್ ಸೈಡಿಗಿದೆ. ಸೊ ಅದನ್ನು ನಾವು ಡೆಬಿಟ್ ಸೈಡಿಗೆ ತೊಗೊಂಡು ಹೋಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಟೋಟಲ್ ಆಗಿ ಎಷ್ಟಿದೆ, 6,000 ರೂಪಾಯಿ ಇದೆ. 6,000 ಇಂಟು 1/3 ಅಂತ 3 ಜನಕ್ಕೂ ಮಾಡಿದ್ರೆ 2,000 ಬರುತ್ತೆ. ಅಷ್ಟನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ರ ಮೇಲೆ 5 ಐಟಮ್ ಮುಗಿತಲ್ಲ, 1 2 3 4 5 5 ಐಟಮ್ ಬರೋದು. ಆ 5 ಐಟಮನ್ನು ಬರೆದಾದ್ರ ಮೇಲೆ ಜಾಸ್ತಿ ಇರೋ ಕಡೆ ಟೋಟಲ್ ಮಾಡಬೇಕು. ನೋ ಡೌಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಬಿಕಾಸ್ ಕ್ಯಾಪಿಟಲ್ ಎಂಟ್ರಿ ಮಾಡಿರ್ತೀವಿ. ಟೋಟಲ್ ಮಾಡಿ, 3 ಕಡೆನೂ ಟೋಟಲ್ ಮಾಡಿದಾಗ 71,000, 61,000, 41,000 ಬಂತು. 2 ಕಡೆನೂ ಅದನ್ನು ಬರೀರಿ. ಬರೆದಾದ್ರ ಮೇಲೆ ಇದರಲ್ಲಿ ಇಲ್ಲೇನು 2,900 ಎಂಟ್ರಿ ಮಾಡಿದಿರಲ್ಲ, ಅದನ್ನು ಲೆಸ್ ಮಾಡಿ, 71,000ದಲ್ಲಿ ಲೆಸ್ ಮಾಡಾದ್ರ ಮೇಲೆ ರಿಮೈನಿಂಗ್ ಅಮೌಂಟನ್ನು ಇಲ್ಲಿ ಬರೀರಿ. ಆಯಿತಾ? ಬರೆಯುವಾಗ ಶ್ರೀಕಾಂತ್ ಗಿರೀಶಿಗೆ ಸೆಕೆಂಡ್ ಲೈನಲ್ಲಿ ಬರೀರಿ, ಮಂಜುಗೆ ಫಸ್ಟ್ ಲೈನಲ್ಲಿ ಬರೀರಿ. ಯಾಕಂತ ಹೇಳಿದ್ರೆ ರಿಟೈರ್ ಆಗ್ತಾ ಇರೋದು ಯಾರು, ಮಂಜು. ಶ್ರೀಕಾಂತ್ ಗಿರೀಶು ಬಿಸ್ನೆಸ್ಸಲ್ಲೇ ಕಂಟಿನ್ಯೂ ಆಗ್ತಾರೆ. ಹಾಗಾಗಿ ಅವರ ಕ್ಯಾಪಿಟಲ್ಲು ಕಂಟಿನ್ಯೂ ಆಗೋದ್ರಿಂದ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನು. ಅದೇ ರಿಟೈರ್ ಆಗ್ತಿರುವ ಮಂಜುಗೆ ಏನು ಮಾಡಬೇಕು, ಆ ಬ್ಯಾಲೆನ್ಸ್ ಅಮೌಂಟನ್ನು ಕೊಟ್ಟು ಕಳಿಸ್ಬೇಕು. ಅದಕ್ಕೆ ಟು ಮಂಜೂಸ್ ಲೋನ್ ಅಕೌಂಟ್ ಅಂತ ಬರಿತೀವಿ. ಲೋನ್ ಅಕೌಂಟ್ ಅಂತ ಬರೆದು ಅವನಿಗೇನು ಕೊಡಬೇಕು ಅಮೌಂಟು ಅದನ್ನು ಎಂಟ್ರಿ ಮಾಡ್ತೀವಿ. ಈ ಅಮೌಂಟನ್ನು ನಾವು ಒಟ್ಟಿಗೆ ಕೊಡಬಹುದು, ಒಂದೇ ಸಲ ಕೊಡಬಹುದು, ಅಥವಾ ಇನ್ಸ್ಟಾಲ್ಮೆಂಟಲ್ಲೂ ಕೊಡಬಹುದು. ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋದು, ಬಿಸ್ನೆಸ್ಸಿನ ಪ್ರಾಫಿಟ್ ಲೆವೆಲ್ಲಿಗೆ ಸಂಬಂಧಪಟ್ಟಿರೋದು. ಓಕೆ, ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮುಗೀತು. ಇವಾಗ ಏನು ಗೊತ್ತಾಯ್ತಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ಓನ್ಲಿ ಅಡ್ಜಸ್ಟ್ಮೆಂಟ್ ಕಾನ್ಸಂಟ್ರೇಟ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ನಾನು ಹೇಳಿರುವ 5 ಪಾಯಿಂಟ್ ಏನಿದೆ, ಕ್ಯಾಪಿಟಲ್ಲು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸು, ಬ್ಯಾಲೆನ್ಸ್ ಶೀಟಲ್ಲಿರೋ ರಿಸರ್ವ್ಸು ಸರ್ಪ್ಲಸ್ಸು, ಗುಡ್ ವಿಲ್ಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಷ್ಟನ್ನೇ ತಗೋಬೇಕು. ಇದು ಬಿಟ್ಟು ಬೇರೆ ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಮಾಡುವಾಗ
ಎರಡನ್ನ ತಗೋಬೇಕು. ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು, ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. ಎಷ್ಟು ಈಸಿ ರೂಲ್ಸ್ ನೋಡಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಓಲ್ಡ್ ಬ್ಯಾಲೆನ್ಸ್ ಶೀಟು ಬೇಕು, ನೆಕ್ಸ್ಟು ನಮಗೆ ಏನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಬೇಕು. ಸೊ ಇವಾಗ ಬ್ಯಾಲೆನ್ಸ್ ಶೀಟಿಗೆ ಬರೋಣ. ಮಾಡ್ತಾ ಹೋಗಿ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಈ ಕಡೆ ಏನೇನಿದೆ ಅದನ್ನೆಲ್ಲ ಎಂಟ್ರಿ ಮಾಡ್ತಾ ಹೋಗೋಣ. ಓಕೆ, ಏನೇನಿದೆ ಫಸ್ಟ್ ಒನ್ ಕ್ರೆಡಿಟಾರ್ಸ್ ಇದೆ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ 30,000 ಬರೀರಿ. ಬಿಲ್ಸ್ ಪೇಯಬಲ್ 20,000 ಇದೆ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಬರೀರಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಬರೀರಿ. ಅಂದರೆ ಇಲ್ಲಿರೋದು 3 ಡೈರೆಕ್ಟಾಗಿ ಬರೆದಾಯಿತು. ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟು ಡೈರೆಕ್ಟಾಗಿ ಬರೆದ್ವಿ. ರಿಸರ್ವ್ ಫಂಡ್ ಇದೆ, ರಿಸರ್ವ್ ಫಂಡನ್ನು ಬರೆಯೋದಿಲ್ಲ. ಎಲ್ಲಿ ತೊಗೊಂಡ್ವಿ ನಾವು ಇದನ್ನು? ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ತೊಗೊಂಡ್ವಿ. ಅದು ಎಲ್ಲಿ ಸೇರಿರುತ್ತೆ ಈ ರಿಸರ್ವ್ ಫಂಡು ಅಂತ ಹೇಳಿದ್ರೆ ಇಲ್ಲೇನು ಡಿಫ್ರೆನ್ಸ್ ಅಮೌಂಟ್ ಉಳಿದಿರುತ್ತಲ್ಲ ಇದ್ರೊಳಗೆ ಜಾಯ್ನ್ ಆಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ರಿಸರ್ವ್ ಫಂಡು ಬಿಟ್ಬಿಡಬೇಕು. ನೆಕ್ಸ್ಟು ಕ್ಯಾಪಿಟಲ್ಲು 3 ಜನದ ಕ್ಯಾಪಿಟಲ್ನ ಬರಿಬೇಕು. 3 ಜನದ ಹೆಸರನ್ನ ಬರೀರಿ. ಶ್ರೀಕಾಂತ್, ಗಿರೀಶ್, ಮಂಜು ಅಂತ ಬರೆದ್ವಿ. ಮಂಜುಸ್ ಲೋನ್ ಅಕೌಂಟ್ ಅಂತಲೇ ಬರಿಬೇಕು, ಬಿಕಾಸ್ ಅವನಿಗೆ ಕೊಟ್ಟು ಕಳಿಸ್ಬೇಕಲ್ಲ ಅಮೌಂಟು, ಅದಕ್ಕಾಗಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಇದ್ದಿದ್ದು 60,000, 50,000, 30,000. ಬಟ್ ನಾವಿವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಮಾಡಾದ್ರ ಮೇಲೆ ಸಿಕ್ಕಿರುವಂತಹ ಕ್ಯಾಪಿಟಲ್ ಎಷ್ಟು? 68,000 ಇಲ್ಲಿ ಇದೆಯಲ್ಲ, 68,100, 58,100, 38,100. ಇದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರೋಂಥ ಕ್ಯಾಪಿಟಲು. ಆ ಬ್ಯಾಲೆನ್ಸನ್ನು ಏನು ಮಾಡಬೇಕು? ಕ್ಯಾರಿ ಡೌನ್ ಮಾಡಬೇಕು, ಇಲ್ಲಿ ಬರಿಬೇಕು. ಅದೇ ಅಮೌಂಟು 68,100, 58,100, 38,100 ಬರಿಬೇಕು. ಇದಾದ್ರ ಮೇಲೆ ನೆಕ್ಸ್ಟು ಅಸೆಟ್ ಸೈಡಿಗೆ ಬನ್ನಿ. ಇಲ್ಲಿ ಏನೇನಿದೆ ಅದನ್ನೇ ಡೈರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗೋದಷ್ಟೇ. ಎಂಟ್ರಿ ಮಾಡುವಾಗ ಅಡ್ಜಸ್ಟ್ಮೆಂಟ್ ಯಾವುದ್ರ ಮೇಲಿದೆ ಅಲ್ಲೊಂಚೂರು ನೋಡಿಕೊಂಡ್ರೆ ಆಯಿತು. ಕ್ಯಾಶ್ ಬರೀರಿ. ಕ್ಯಾಶ್ ಎಷ್ಟಿದೆ? 24,000 ಡೈರೆಕ್ಟಾಗಿ ಎಂಟ್ರಿ ಮಾಡೋದು. ಬಿಲ್ಸ್ ರಿಸೀವಬಲ್ಲು 28,000 ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಸ್ಟಾಕು 36,000 ಇದೆ, ಬಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಸ್ಟಾಕ್ ಏನಾಗಿದೆ? ಅಪ್ರಿಸಿಯೇಷನ್ ಆಗಿದೆ. ಕೊಟ್ಟಿದ್ದಾರಲ್ವ ಅಲ್ಲಿ ಸ್ಟಾಕ್ ಇನ್ಕ್ರೀಸ್ ಸ್ಟಾಕ್ ಬೈ ₹4,000 ಅಂತ ಕೊಟ್ಟಿದ್ರು. ಸೊ ಇನ್ಕ್ರೀಸ್ ಅಂತ ಹೇಳಿದ್ರೆ ಅಪ್ರಿಸಿಯೇಷನ್ನು ಪ್ರಾಫಿಟ್ ಆಯಿತು 40,000. 36,000ಕ್ಕೆ 4,000 ಸೇರಿಸಿದ್ರೆ 40,000 ಆಯಿತು. ಇನ್ವೆಸ್ಟ್ಮೆಂಟು ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಬರೀರಿ. ಡೆಟಾರ್ಸು 20,000 ಇದೆ, ಇಲ್ಲಿ ಕೊಟ್ಟಿದ್ದಾರೆ. ಡೆಟಾರ್ಸು 20,000 ಇದೆ. ಡೌಟ್ಫುಲ್ ಡೆಟ್ ಎಷ್ಟು? 5%. ಆ 5%ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಆಲ್ರೆಡಿ. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ? ರಿವ್ಯಾಲ್ಯೂಷನ್ ಅಕೌಂಟಲ್ಲಿ 20,000ಕ್ಕೆ 5% ಅಂದರೆ 1,000 ಲಾಸು ಅಂತ ಹೇಳ್ಕೊಂಡು ಡೆಬಿಟ್ ಸೈಡ್ ತೋರಿಸಿದ್ದೀವಲ್ಲ, ಆ 1,000ನ ಇಲ್ಲಿ ಏನು ಮಾಡಬೇಕು? ಲೆಸ್ ಮಾಡಬೇಕು. 19,000 ಬಂತು. ನೆಕ್ಸ್ಟ್ ಫರ್ನಿಚರು ಮತ್ತು ಮೆಷಿನರಿ ಏನಿದೆ? ಡಿಪ್ರಿಸಿಯೇಷನ್ ಇದೆ. ಮೇಯ್ನ್ ಅಮೌಂಟಲ್ಲಿ ಅದರ ಡಿಪ್ರಿಸಿಯೇಷನ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಆಯಿತು. ಬೇಕಾದರೆ ಇಲ್ಲೂ ಕ್ಯಾಲ್ಕುಲೇಷನ್ ಮಾಡಬಹುದು 10% ಅಂತ ಹೇಳ್ಕೊಂಡು, ಅಥವಾ ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಮೌಂಟನ್ನು ಡೈರೆಕ್ಟಾಗಿ ಡಿಡಕ್ಟ್ ಮಾಡಿದ್ರೆ ಆಯಿತು. ಇದು ಈಸಿ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಡೈರೆಕ್ಟಾಗಿ ನಾವು ಡಿಡಕ್ಟ್ ಮಾಡಬಹುದು, ನೆನಪಿರುತ್ತೆ. ಹಾಗಾಗಿ ಫರ್ನಿಚರು ಮತ್ತು ಮಷಿನರಿ ಡಿಪ್ರಿಸಿಯೇಷನ್ ಲೆಸ್ ಮಾಡಿ. ನೆಕ್ಸ್ಟು ಬಿಲ್ಡಿಂಗಿಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಅಮೌಂಟನ್ನು ಬರೀರಿ. ನೆಕ್ಸ್ಟ್ ಏನು ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಬಿಲ್ಡಿಂಗ್ಸು. ಹೌದಾ? ಕ್ಯಾಶ್ ಆಯಿತು, ಬಿಲ್ಸ್ ರಿಸೀವಬಲ್, ಸ್ಟಾಕು, ಇನ್ವೆಸ್ಟ್ಮೆಂಟು, ಡೇಟಾರು, ಫರ್ನಿಚರು, ಮಷಿನರಿ, ಬಿಲ್ಡಿಂಗು ಮುಗೀತು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ತೊಗೊಳ್ಳೋದಿಲ್ಲ. ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ನೆಕ್ಸ್ಟು ರಿಸರ್ವ್ ಫಂಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ, ಅದಕ್ಕೆ ನಾವಿವಾಗ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳಲ್ಲ. ಇದು ಎರಡನ್ನ ಬಿಟ್ಟು ಮತ್ತು ಉಳಿದಿರೋದು ಎಲ್ಲದೂ ಕೂಡ ಬ್ಯಾಲೆನ್ಸ್ ಶೀಟಿಗೆ ತಗೋಬೇಕು. ಯಾಕಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ತೊಗೊಳ್ಳೋದೇ 5 ಐಟಮು. ಒಂದು ಕ್ಯಾಪಿಟಲ್ ಇದು ಬೇಕಾದ್ರೆ ನೋಡಿ, ಈ ಅಮೌಂಟು ನಾವು ತೊಗೊಂಡಿಲ್ಲ. ಆ್ಯಕ್ಚುಲ್ ಆಗಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ತೊಗೊಂಡಿರೋದು ಈ ಅಮೌಂಟು. ನಾವು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ತೊಗೊಂಡಿರೋ ಕ್ಯಾಪಿಟಲ್ಲು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರೋ ಡಿಫ್ರೆನ್ಸು. ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನೇನು ಹೋಗಿದೆ ಅದನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ತೊಗೊಳ್ಳಲ್ಲ. ಇದನ್ನು ತೊಗೊಂಡಿಲ್ಲ, ರಿಸರ್ವ್ ಫಂಡು ತೊಗೊಂಡಿಲ್ಲ, ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ತೊಗೊಂಡಿಲ್ಲ. ಹೌದಾ? ಗುಡ್ ವಿಲ್ಲು ಪ್ರಾಫಿಟ್ ಆ್ಯಂಡ್ ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಿದೆ, ಆದರೆ ಗುಡ್ ವಿಲ್ನ ತೊಗೋಬೇಕು, ಕಾರಣ ಅವರೇ ಕೊಟ್ಟಿದ್ದಾರೆ ರಿಟೈನ್ ಇನ್ ಬಿಸ್ನೆಸ್ ಅಂತ. ಇಲ್ಲ ಅಂದರೆ ಇದನ್ನು ತೊಗೊಳ್ತಾ ಇರಲಿಲ್ಲ. ಹೌದಾ? ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಯಾವುದು? ರಿವ್ಯಾಲ್ಯೂಯೇಷನ್ ಡಿಫ್ರೆನ್ಸ್ ಅಮೌಂಟ್. ಹೌದಾ? ಅಲ್ಲ, ಇದೇನು ತೊಗೊಂಡಿದ್ವಿ ಆ 5 ಇಲ್ಲಿ ಬರಲ್ಲ, ಅದು ನೆನ್ಪಿಟ್ಕೊಂಡ್ರೆ ಆಯಿತು. ಗುಡ್ ವಿಲ್ಲನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಗುಡ್ ವಿಲ್ ಅಮೌಂಟ್ ಏನು ಅವ್ರು ಕೊಟ್ಟಿದ್ದಾರೆ 18,000. ಗುಡ್ ವಿಲ್ ಅಂದರೆ ಅಸೆಟ್ ಗೊತ್ತಿದೆಯಲ್ಲ, ಅದನ್ನು ನಾವಿಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಸೊ ಅಲ್ಲಿಗೆ ನೀವು ಇವಾಗ ಟೋಟಲ್ ಮಾಡಿದಾಗ ಟ್ಯಾಲಿ ಆಗುತ್ತೆ. ಓಕೆನಾ? ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ರೂಲ್ಸ್ ಏನಿದೆ ಆ ರೂಲ್ಸನ್ನು ಫಾಲೋ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನೇನು ತೊಗೊಂಡಿರ್ತೀರಲ್ಲ ಆ 5 ಐಟಮು ಇಲ್ಲಿಗೆ ಬರಲ್ಲ. ಯಾಕಂದರೆ ಇಲ್ಲೇ ತೊಗೊಂಡಿರೋ 5 ಐಟಮು ಅಡ್ಜಸ್ಟ್ ಮಾಡಿ ಆಲ್ರೆಡಿ ನಾವು ನ್ಯೂ ಬ್ಯಾಲೆನ್ಸನ್ನು ಕಂಡು ಹಿಡಿದಿರ್ತೀವಿ. ಇದನ್ನೇ ಡೈರೆಕ್ಟಾಗಿ ಕ್ಯಾಪಿಟಲ್ಲು ಇಲ್ಲಿ ತೊಗೊಳ್ಳೋದ್ರಿಂದ 3 ಜನಕ್ಕೆ ಯಾವುದೇ ಕಾರಣಕ್ಕೂ
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ತೊಗೊಂಡಿರೋ 5 ಐಟಮು ಇಲ್ಲಿ ಸಪ್ರೇಟಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಅಸೆಟ್ ಸೈಡಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂತ ಹೇಳ್ಕೊಂಡು ಇಲ್ಲಿ ತೊಗೊಳ್ಳೋದು, ಅಸೆಟ್ ಸೈಡಿಗೆ ತೊಗೊಳ್ಳೋದು, ಅಥವಾ ಇಲ್ಲಿ ರಿಸರ್ವ್ ಫಂಡ್ ಇದೆ ಅಂತ ಹೇಳ್ಕೊಂಡು ಆ ರಿಸರ್ವ್ ಫಂಡನ್ನು ಇಲ್ಲಿ ಲಯಬಿಲಿಟಿ ಸೈಡ್ ತೊಗೊಳ್ಳೋದು ಮಾಡಬೇಡಿ. ಬಿಕಾಸ್ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಿರುತ್ತೆ. ಸೊ ರೂಲ್ಸ್ ಏನು, ರಿವ್ಯಾಲ್ಯೂಷನ್ ಅಕೌಂಟ್ ಮಾಡುವಾಗ ಅಡ್ಜಸ್ಟ್ಮೆಂಟಲ್ಲಿರೋದು ಮಾತ್ರ ತೊಗೋಬೇಕು. ಲಾಸ್ ಆದರೆ ಡೆಬಿಟ್ ಸೈಡು, ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ಏನು ಮಾಡಬೇಕು, ಓನ್ಲಿ 5 ಐಟಮ್ನ ತೊಗೋಬೇಕು. ಇಂಟು ಮಾರ್ಕಲ್ಲಿ ಕ್ಯಾಪಿಟಲ್ಲು, ರಿಸರ್ವ್ ಫಂಡು, ಗುಡ್ ವಿಲ್ಲು ಇದೇ ಕಡೆ ಬರುತ್ತೆ. ಇದು 3 ಚೇಂಜ್ ಆಗಲ್ಲ. ಇದು ಓಲ್ಡ್ ಕ್ಯಾಪಿಟಲ್ಲು, ರಿಸರ್ವ್ ಫಂಡು, ಗುಡ್ ವಿಲ್ಲು ಕ್ರೆಡಿಟ್ ಸೈಡೇ ಬರುತ್ತೆ. ರಿವ್ಯಾಲ್ಯೂಯೇಷನ್ನು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ಉಲ್ಟಾ ಎಂಟ್ರಿ ಕೊಟ್ಟರೆ ಆಯಿತು. ಡೆಬಿಟ್ ಇದ್ದರೆ ಕ್ರೆಡಿಟು, ಕ್ರೆಡಿಟ್ ಇದ್ದರೆ ಡೆಬಿಟ್ ಕೊಟ್ಟರೆ ಆಯಿತು. ಓಕೆನಾ. ಅದು ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಹೇಳಿದಾಗಲೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನು 5 ಐಟಮ್ ತೊಗೊಂಡಿರ್ತೀವಿ ಅದು ಬ್ಯಾಲೆನ್ಸ್ ಶೀಟಿಗೆ ಬರಲ್ಲ. ಅದನ್ನು ಬಿಟ್ಟು ಉಳಿದಿರೋದು ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅದು ನೆಕ್ಸ್ಟು ಡಬಲ್ ಎಂಟ್ರಿ ಕೊಡಬೇಕಾಗಿರೋದ್ರಿಂದ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅದು. ಸೊ ಅಲ್ಲಿಗೆ ಏನಾಯಿತು, ಟೋಟಲ್ ಮಾಡಬೇಕು. ನಾವು ಮಂಜುಗೆ ಎಷ್ಟು ಅಮೌಂಟನ್ನು ಕೊಡಬೇಕು, 38,100. ಅದನ್ನು ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಅದನ್ನೇ ಅಮೌಂಟನ್ನೇ ಮಂಜುಗೆ ನಾವು ರಿಟೈರ್ ಆದಾಗ ಕೊಟ್ಟರೆ ಆಯಿತು. ಅದನ್ನು ಒಟ್ಟಿಗೆ ಕೊಡಬಹುದು ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಕೊಡಬಹುದು. ಓಕೆನಾ. ಇದಿಷ್ಟು ರಿಟೈರ್ಮೆಂಟ್ ಆಫ್ ಪಾರ್ಟ್ನರು. ಈ ಪ್ರಾಬ್ಲಮಲ್ಲಿ ಗುಡ್ ವಿಲ್ನ ಬಿಸ್ನೆಸ್ಸಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರಿಟೈರ್ಮೆಂಟ್ ಪ್ರಾಬ್ಲಮಲ್ಲಿ ನಾನು ಗುಡ್ ವಿಲ್ನ ಬಿಸ್ನೆಸ್ಸಲ್ಲಿ ಉಳಿಸ್ಕೊಳ್ಳಲ್ಲ, ಇರುವಂತಹ 3 ಪಾರ್ಟ್ನರ್ಸು ಹಂಚ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಓಕೆ. ಸೊ ಈ ವಿಡಿಯೋ ನಿಮಗೆ ಟ್ರಿಕ್ಸ್ ಏನಾದರೂ ಅರ್ಥ ಆಯಿತು, ಈಸಿಯಾಗಿ ಪ್ರಾಬ್ಲಮ್ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ಇದೇ ರೀತಿ ಅಡ್ಮಿಷನ್ನು ಕೂಡ ಸಿಂಪಲ್ ಟ್ರಿಕ್ಕಲ್ಲೇ ಹೇಳ್ಕೊಟ್ಟಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.